ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದಲ್ಲಿ ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಭಾರೀ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ಅನುಗ್ರಹ ಕಾಲೇಜಿನಲ್ಲಿ ಲಯನ್ಸ್ ಜೀವಧಾರ ರಕ್ತ ನಿಧಿ ಕೇಂದ್ರದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಜೀವ ಉಳಿಸಿ ಸಂತೋಷದಿಂದ ರಕ್ತದಾನ ಮಾಡೋಣ, ಮತ್ತೊಬ್ಬರು ಸಂತೋಷವಾಗಿ ಬಾಳಲು ಅನುವು ಮಾಡಿಕೊಳ್ಳೋಣ ಎಂಬ ಮನವರಿಕೆ ಮಾಡಲಾಯಿತು. ನಿಯಮಿತವಾಗಿ ರಕ್ತದಾನ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳಿ, ನಿಯಮಿತವಾಗಿ ರಕ್ತದಾನ ಮಾಡಿ ಉಚಿತವಾಗಿ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಕರೆ ನೀಡಲಾಯಿತು. ಇದೇ ಸಂದರ್ಭ ಗಣ್ಯರು ಮಾತನಾಡಿ ರಕ್ತದಾನದಿಂದಾಗುವ ಪ್ರಯೋಜನಗಳು, ರಕ್ತದಾನದ ಕಾರ್ಯವಿಧಾನಗಳು, ರಕ್ತದಾನ ಮಾಡಿದ ನಂತರ ಪ್ರಯೋಗಾಲಯದಲ್ಲಿ ರಕ್ತದ ಮೇಲೆ ನಡೆಸುವ ಪರೀಕ್ಷೆಗಳು ಹಾಗೂ ಯಾರು ರಕ್ತದಾನ ಮಾಡಬಹುದು, ಯಾರು ರಕ್ತದಾನ ಮಾಡಬಾರದು ಎಂಬ ಮಾಹಿತಿಗಳನ್ನು ನೀಡಲಾಯಿತು. ಇದೇ ಸಂದರ್ಭ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಚೈತ್ರ, ಡಾಕ್ಟರ್ ಪರಿಮಿತಾ, ನರ್ಸ್ ರಾಜಮ್ಮ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಪರಿಮಿತಾ, ಮೈಸೂರಿನ ಲಯನ್ಸ್ ಜೀವಧಾರ ಬ್ಲಡ್ ಬ್ಯಾಂಕ್. ಇಂದು ನಾವು ಅನುಗ್ರಹ ಡಿಗ್ರಿ ಕಾಲೇಜಲ್ಲಿ ರಕ್ತದಾನ ಶಿಬಿರವನ್ನು ನಿಯೋಜಿಸಿದ್ದೇವೆ. ಹಲವಾರು ವಿದ್ಯಾರ್ಥಿಗಳು ಬಂದು ರಕ್ತದಾನ ಮಾಡುತ್ತಿದ್ದಾರೆ. ರಕ್ತದಾನ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕು, ಹಾರ್ಟ್ ಡಿಸೀಸಸ್ಸು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ಸು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಒಂದು ಮಿನಿ ಚೆಕಪ್ ಕೂಡ ಆಗುತ್ತೆ. ನಿಮ್ಮಲ್ಲಿ HIV, HPSAG, ಹೆಪಟೈಟಿಸು, ಮಲೇರಿಯಾ, ಸಿಫಿಲಿಸು ಏನಾದರೂ ತೊಂದರೆಗಳಿದ್ದರೆ, ಪಾಸಿಟಿವ್ ಇದ್ದರೆ ವಿದಿನ್ 24 hours ರಿಪೋರ್ಟ್ ಕಳಿಸ್ತಾರೆ. ಸೊ ನಮ್ಮಲ್ಲಿ ಬ್ಲಡ್ 450 ml 50 ml ಬ್ಲಡ್ನ ತೊಗೊತೀವಿ. ವಾಪಸ್ 24 hours ವಾಪಸ್ ಅದು ಬರುತ್ತೆ. ನಾವೆಲ್ಲ ಹೆಲ್ತ್ ಕಂಡೀಷನ್ಸ್ ನೋಡಿ ಇಲ್ಲಿ ಮಕ್ಕಳನ್ನ, ವಿದ್ಯಾರ್ಥಿಗಳಲ್ಲಿ ರಕ್ತದಾನ ಮಾಡಿಸ್ತಿರೋದು. ಸೊ ಇಂದು ಎಲ್ಲರೂ ಬಂದು ಅನುಗ್ರಹ ಡಿಗ್ರಿ ಕಾಲೇಜಲ್ಲಿ ರಕ್ತದಾನ ಮಾಡಿ ಅಂತ ಕೇಳ್ತೀವಿ. ಎಷ್ಟು ವಿದ್ಯಾರ್ಥಿಗಳು ಭಾಗ? ಇವಾಗ ಆಲ್ರೆಡಿ 122 ಯೂನಿಟ್ಸ್ ಆಫ್ ಬ್ಲಡ್ನ ನಾವು ತೊಗೊಂಡಿದ್ದೀವಿ. ಇನ್ನೂ ತುಂಬ ಜನ ಇಲ್ಲಿ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ? ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಸಂಜೆವರೆಗೂ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಹಾಸನದಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆಯ ವತಿಯಿಂದ ವಿಶ್ವ ಅಮ್ಮಂದಿರ ದಿನವನ್ನು ಆಚರಿಸಿದರು. ತಾಯಂದಿರ ದಿನದಂದು ತಾಯಂದಿರು ಮತ್ತು ತಾಯಂದಿರನ್ನ ಅವರ ಪ್ರೀತಿ, ತ್ಯಾಗ ಮತ್ತು ಅವರ ಕುಟುಂಬ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಗೌರವಿಸುವ ಮಹತ್ತರ ಕಾರ್ಯವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರಾದ ಕಾರ್ಯದರ್ಶಿಗಳಾದ ದ್ರಾಕ್ಷಾಯಿಣಿ ಜಿಕೆ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ತಾಯಂದಿರ ದಿನಾಚರಣೆಯಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜಗತ್ತಿನಲ್ಲಿ ಅಮ್ಮ ಎನ್ನುವ ಪದಕ್ಕೆ ಇರುವ ಶಕ್ತಿ ಅಪ್ರತಿಮವಾದದ್ದು. 100 ಜನ್ಮ ಕಳೆದರೂ ತಾಯಿಯ ಋಣ ತೀರಿಸಲಾಗುವುದೆಂಬ ಮಾತಿದೆ. ನಿಸ್ವಾರ್ಥವಾಗಿ ಮಕ್ಕಳಿಗೆ ಎಲ್ಲವನ್ನ ನೀಡುವ ತಾಯಂದಿರನ್ನ ಗೌರವಿಸುವ ಸಲುವಾಗಿ ಮೇ 8 ಭಾನುವಾರವನ್ನ ವಿಶ್ವ ಅಮ್ಮಂದಿರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ದಿನವನ್ನ ತಾಯಿಯ ನಿಸ್ವಾರ್ಥ ಪ್ರೀತಿ, ತ್ಯಾಗ ಮತ್ತು ಕುಟುಂಬಕ್ಕಾಗಿ ಅವರು ಮಾಡುವ ಸೇವೆಯಿಂದ ಗೌರವಿಸುವ ಸಲುವಾಗಿ ಆಚರಿಸಲಾಗುತ್ತದೆ. ಇದು ಅಮ್ಮನಿಗೆ ವಿಶೇಷ ಅನುಭೂತಿ ನೀಡುವ ಮತ್ತು ಪ್ರೀತಿ ತೋರುವ ದಿನವಾಗಿದೆ ಎಂದರು. ಮಲ್ನಾಡ್ ಆಸ್ಪತ್ರೆಯ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಎ ಸಾವಿತ್ರಿ ಮಾತನಾಡಿದರು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಉಪಾಧ್ಯಕ್ಷರಾದ MV ಗಿರಿಜಾಂಬಿಕಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಜಿಲ್ಲಾ ಗೈಡ್ ಆಯುಕ್ತೆ ಜಯರಮೇಶ್, ಆಲೂರು ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಸುಪಾರ್, ಜಿಲ್ಲಾ ತರಬೇತಿ ಆಯುಕ್ತರಾದ MS ಪ್ರಕಾಶ್, ಹಿರಿಯ ಗೈಡ್ ಕ್ಯಾಪ್ಟನ್ HG ಕಾಂಚನಮಾಲಾ, ಜಿಲ್ಲಾ ಖಜಾಂಚಿ RS ರಮೇಶ್, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರಾದ HM ಪ್ರಿಯಾಂಕಾ, ಶಿಬಿರ ನಾಯಕಿ BL ಮಮತಾ, ಸಂಪನ್ಮೂಲ ವ್ಯಕ್ತಿ ಸೋಫಿಯಾ ಫರ್ನಾಂಡಿಸ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಗೈಡ್ ಕ್ಯಾಪ್ಟನ್ ಲತಾ ಮಣಿ MK ತುರುವೇಕೆರೆ ನಿರ್ವಹಣೆ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಭಾರೀ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಹಾಗೂ ವಾಹನ ಸಂಚಾರ ಸಂಪರ್ಕ ಬಂದ್.
ನಾಪೊಕ್ಲು ಸಮೀಪದ ಈಸ್ಟ್ ಕೊಳಕ್ಕೇರಿ ಬೊಮ್ಮಂಜೆ ಕೆರೆಯ ಮಾನಿವಾಡೆ ಮುಂದಿನ ಐತಿಹಾಸಿಕ ಮನ್ಮರ ಸೋಮವಾರ ರಾತ್ರಿ ಬುಡ ಸಮೇತ ಬಿದ್ದು ಸಮಸ್ಯೆ ಎದುರಾಗಿದೆ. ಈ ಮರವು 100 ವರ್ಷ ಹಳೆಯ ಅತಿದೊಡ್ಡ ಬಂದ್ ಮರವಾಗಿತ್ತು. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಮುರಿದು ಬಿದ್ದು ಸುತ್ತಮುತ್ತಲಿನ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದಲ್ಲದೆ ಬೊಮ್ಮಂಜೆಕೇರಿ ಕೋಟೇರಿ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೊಕ್ಲು. ಕಾರ್ಕಳದಲ್ಲಿ ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಿಯ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ಎಂದು ಪ್ರಸಿದ್ಧ ಪಡೆದಿರುವ ಮಾರಿ ಪೂಜೆ 2 ದಿನಗಳ ಉತ್ಸವಕ್ಕೆ ಬೆಳಗಿನಿಂದಲೇ ಭಕ್ತಾದಿಗಳು ಶ್ರೀದೇವಿಯ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಕಾಣಿಕೆಯನ್ನು ಶ್ರೀದೇವಿಗೆ ಸಮರ್ಪಿಸಿ ಗಂಧ ಪ್ರಸಾದವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮಾರಿಯಮ್ಮ ದುರ್ಗೆಯ 9ನೇ ಅವತಾರವಾಗಿದ್ದು, ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶ್ರೀದೇವಿಗೆ ಆರಾಧಿಸಿದರೆ ಖಂಡಿತವಾಗಿಯೂ ಭಕ್ತರಿಗೆ ವರವನ್ನು ನೀಡುತ್ತಾಳೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಾರಿಸಲ್ಪಡುವ ಕೊರಗರ ಡೋಲು ಮತ್ತು ಕೊಳಲು ವಾದನ ಎಲ್ಲರಿಗೂ ಕೂಡ ಆಕರ್ಷಿಸಿತು. ತಾಯಿಯ ಒಂದು ಅನುಗ್ರಹದಿಂದ ಹಾಗೆ ಯಾರು ಕಷ್ಟದಿಂದ ಬಂದು ತಾಯಿಯನ್ನು ಬೇಡಿಕೊಳ್ತಾರೋ ಅವರವರ ಇಷ್ಟಾರ್ಥ ಏನುಂಟು ಅದನ್ನೆಲ್ಲ ನೆರವೇರಿತು. ಮಲ್ಲಿಗೆ ಹೂವು ಅಂತ ಹೇಳಿದ್ರೆ ಪಂಚಪ್ರಾಣವಾಗಿ ಮಾರಿಯಮ್ಮ ದೇವಿ. ಮಲ್ಲಿಗೆ ಹೂವನ್ನು ಕೊಟ್ಟು ಒಂದು ಚೆಂಡು ಮಲ್ಲಿಗೆ ಹೂವು ಕೊಟ್ಟು ಎಂಥ ಕಷ್ಟ ಇದ್ದರೂ ಕೂಡ ಅದನ್ನು ಇಷ್ಟಾರ್ಥನವನ್ನು ಆಗಬೇಕು ಅಂತೇಳಿ ನೆರವೇರಿಕೆ ಕೊಟ್ಟರೆ ಅದು ಕೂಡಲೇ ನೆರವೇರುತ್ತದೆ. ಹಾಗೆ ಮಂಗಳವಾರ ದಿವಸ ಸಂದರ್ಶನ ಉಂಟು. ಹೂವಿನ ಪೂಜೆ, ಗದ್ದುಗೆ ಪೂಜೆ, ಕುಂಕುಮಾರ್ಚನೆ, ಲಲಿತಾರ್ಚನೆ ಇತ್ಯಾದಿ ಸೇವೆಗಳನ್ನೆಲ್ಲ ಪ್ರತಿ ಮಂಗಳವಾರ ನಡೀತಾ ಉಂಟು. ಹಾಗೆ ನಿತ್ಯದಲ್ಲಿ ಭಕ್ತಾದಿಗಳಿಗೆಲ್ಲ ಅನುಕೂಲಗೋಸ್ಕರವಾಗಿ ಹೂವಿನ ಪೂಜೆ, ಕುಂಕುಮಾರ್ಚನೆ ಇತ್ಯಾದಿ ಸೇವೆಯನ್ನೆಲ್ಲ ಕೊಡುವಂಥದ್ದು. ಆ ಪ್ರಕಾರ ಭಕ್ತಾದಿಗಳು ನಿರಂತರವಾಗಿ ಬರ್ತಾ ಇರ್ತಾರೆ. ಅವರವರ ಕಷ್ಟಗಳಲ್ಲಿ ಏನಿದ್ರೂ ಎಲ್ಲ ಪರಿಹಾರ ಆಗ್ತದೆ ಈ ಮಾರಿಯಮ್ಮ ದೇವಿಯ ಅನುಗ್ರಹದಿಂದ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಕೀರ್ತಿ ಬಡಾವಣೆ ನಿವಾಸಿಗಳ ಕಣ್ಣೀರ ಕಥೆ. ಕಳೆದ 2 ವರ್ಷಗಳಿಂದ ನಿವೇಶನ ಮಾಡುವ ಸಲುವಾಗಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಸಮತಟ್ಟು ಮಾಡಲು ಉದ್ದೇಶಿಸಿದ್ದು ಕಲ್ಲು ಬಂಡೆಗಳನ್ನು ಜಾಗದ ಕೊನೆಯಲ್ಲಿ ತಳ್ಳಿ ಹಾಕಿದ್ದು ಅಕ್ಕಪಕ್ಕದ ಮನೆಗಳಿಗೆ ಹಾನಿ ಉಂಟಾಗಲಿದೆ ಎಂದು ಕೀರ್ತಿ ಬಡಾವಣೆಯ ನಿವಾಸಿಗಳು ಮಾಧ್ಯಮದ ಮೊರೆ ಹೋದ ಘಟನೆ ನಡೆಯಿತು. ವಿರಾಜಪೇಟೆ ಕೀರ್ತಿ ಬಡಾವಣೆಯಲ್ಲಿ ಕೆಲವು ವರ್ಷದ ಹಿಂದೆ ಕೂಡ ಬಂಡೆ ಜರುಗಿ 2 ಮನೆಗಳು ಹಾನಿಗೊಳಗಾದ ಘಟನೆ ಕೂಡ ನಡೆದಿದೆ. 2 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡು ಇಲ್ಲಿನ ಬಡಾವಣೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಚೋಕಿರ ಸಾಬಪೂವಯ್ಯ ಮಾಹಿತಿ ನೀಡಿದರು. ಬೋವೇರಿಯಂಡ ಉಷಾ ಮಾತನಾಡಿದರು. ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಿಲ್ಲದಾಗಿದೆ. 2 ಬಾರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಪುಕಾರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣವೇ ಸಂಬಂಧಿಸಿದ ಮುಖ್ಯಾಧಿಕಾರಿಗಳು ಮತ್ತು ತಹಶೀಲ್ದಾರರು ಈ ಕಾಮಗಾರಿ ನಿಲ್ಲಿಸಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಚಂದ್ರ, ಅರುಣ, ಲತಾ, ಗೀತಾ, ಹೊನ್ನಪ್ಪ, ವೆಂಕಟೇಶ್, ಗಂಗಾಧರ್, ಸುಮೇಶ್, ವಾಸು, ಮಂಜುಳಾ ಸೇರಿದಂತೆ ಹಲವಾರು ಮಂದಿ ಆಗಮಿಸಿದ್ದರು. ಉಷಾ, ಬೋವೇರಿಯಂಡ ಉಷಾ. ನಮ್ಮ ಮನೆ ಇಲ್ಲಿ ಕೆಳಗೆ ಇದೆ. 2 ಇಯರ್ಸಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಆದರೆ ಯಾರು ಏನು ಅದಕ್ಕೆ ಇದು ಮಾಡಿಕೊಟ್ಟಿಲ್ಲ ನಮಗೆ. ಈಗ ಅಂತೂ ನಮಗೆ ಮನೆ ಬಿಟ್ಟು ಓಡೋ ಪರಿಸ್ಥಿತಿ ಆಗಿದೆ. ಇಲ್ಲಿ 50 ಮನೆ ಇದೆ. ಆದರೆ ಯಾರು ಏನು ಇದು ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಮಾಡಿದ್ದೀವಿ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ನಮಗೆ ಪ್ರೊಟೆಕ್ಷನ್ ಹೇಗೆ ಕೊಡ್ತಾರೆ ಗೊತ್ತಿಲ್ಲ. ಓನರ್ಗೆ ಕರೆದು ಹೇಳ್ತಾ ಇದ್ರು, ಇದನ್ನ ಹೀಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಏನಾದರೂ ಒಂದು ಮಾಡಿ ನಮಗೆ ಕ್ಲಿಯರ್ ಮಾಡಿ ಮುಂದೆ ಮಳೆಗೆ ಎಲ್ಲರಿಗೂ ಏನು ಅನಾಹುತ ಆಗದಾಗಿ ಪ್ರೊಟೆಕ್ಷನ್ ಮಾಡಿ ಕೊಡಬೇಕು. ಇದೇ ಜಾಗದಲ್ಲಿ 2 ವರ್ಷದ ಹಿಂದೆ ಮರ ಕಡಿದು ಬೆಂಕಿ ಹಾಕಿದ್ದರು. ನಾವು ರಾತ್ರಿ 12 ಗಂಟೆಗೆ ನಮ್ಮ ಬಡಾವಣೆಯ ನಿವಾಸಿಗಳು ಬಂದು ಆ ಬೆಂಕಿಯನ್ನು ನಂದಿಸಲಿಕ್ಕೆ ಭಾಳಷ್ಟು ಶ್ರಮಪಟ್ಟಿದ್ದೀವಿ. ಆ ಬೆಂಕಿಯ ಉರಿಯತಕ್ಕಂಥ ಒಂದು ರಭಸಕ್ಕೆ ನಾವೆಲ್ಲ ಬೆಚ್ಚಿ ಬೆಳಗಾಗಿದ್ದೀವಿ. ಆ ಥರ ಬೆಂಕಿ ನಾವು ಕಾಣಲೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಮರಗಳು, ರೆಂಬೆಗಳು ಇವೆಲ್ಲಗೆಲ್ಲ ಬೆಂಕಿ ಹತ್ತಿಕೊಂಡು ನಾವು ಒಂದು ನೈಟ್ ಫುಲ್ ಇಲ್ಲೇ ಸ್ಟೇ ಮಾಡಿದ್ದೀವಿ. ಅಂಥ ಒಂದು ಪರಿಸ್ಥಿತಿ ಇತ್ತು. ಅದರಲ್ಲೇ ಅವರು ಪಾಠ ಕಲಿಬೇಕಿತ್ತು, ಯಾರು ಓನರು ಅವರು. ಅದು ಬಿಟ್ಟು ಈಗ ಅಂಥ ಒಂದು ಬಂಡೆಕಲ್ಲಲ್ಲಿ ಕಾಣುವಾಗ ಅಟ್ಲೀಸ್ಟ್ ಆ ಕೆಲಸ ನಿಲ್ಲಿಸ್ಬೇಕಿತ್ತಲ್ಲ ಅವರು. ಆ ಬಂಡೆಕಲ್ಲು ಅಷ್ಟು ನಿಮಗೆ ಕಾಣ್ತದಲ್ಲ, ಆ ಬಂಡೆಕಲ್ಲು ಕಂಡರೂ ಅವರು ಪುನಃ ಕೊರಿತಾ ಇದ್ದಾರೆ. ಇದು ನಿಜವಾಗಿಯೂ ನಮಗೆ ಬೇಸರ ತಂದಿದೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದ್ದೀವಿ. ಕೀರ್ತಿ ಬಡಾವಣೆ ನೋಡಿ, ಕೀರ್ತಿ ಬಡಾವಣೆ ವಿರಾಜಪೇಟೆಯಲ್ಲಿ ಅತ್ಯುತ್ತಮ ಬಡಾವಣೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ಇರೋರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಅಣ್ಣ ತಮ್ಮದ ಥರ ಇದ್ದಾರೆ. ಕಳೆದ 5 ವರ್ಷ ಮುಂಚೆ ಅಲ್ಲಿ ನೋಡಿ, ಅಲ್ಲಿ ಒಂದು ಇದೇ ರೀತಿ ಅದಾಯಿತು.
ಅದಾದ ನಂತರ ಈಗ ನೋಡಿ ಯಥಾಸ್ಥಿತಿ ನೋಡಿ, ಅವರ ಬಂಡವಾಳ ಹಾಕಿರ್ಬೋದು, ಆದರೆ ಇನ್ನೊಬ್ರಿಗೆ ತೊಂದರೆ ಹುಟ್ಟು ಕೆಲಸಗಳು ಮಾಡಬಾರ್ದು ದಯವಿಟ್ಟು. ಆ ಮನೆಯವರಿಗೆ ನೋಡಿ, ಈ ಮಳೆ ಒಂದು ಸರಿಯಾಗಿ ಬಿದ್ದರೆ ಆ ಮನೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ನೋಡ್ತಿರಲ್ಲ ಮನೆ ನೋಡಿ. ಅದಕ್ಕೆ ತಾವುಗಳು ದಯವಿಟ್ಟು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಈ ವಿಚಾರವನ್ನು ಮುಟ್ಟಿಸ್ಬಿಟ್ಟು ಈ ಕೆಲಸವನ್ನು ಏನಿದ್ರು ನಿಲ್ಲಿಸಿ ಇದಕ್ಕಿರೋ ಸೂಕ್ತ ಪರಿಹಾರ DC ಅವರು ಮತ್ತು ತಹಸೀಲ್ದಾರು ಮತ್ತು ಮುನ್ಸಿಪಾಲಿಟಿ ಸಿಬ್ಬಂದಿರು ಇವರಿಗೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ಆಲ್ರೆಡಿ ಇದು ಏನೇ ಆದರೂ ಇದಕ್ಕೆಲ್ಲ ಹೊಣೆ ಅವರೇ ಆಗಿರ್ತಾರೆ. ದಯವಿಟ್ಟು ಇದಕ್ಕಿರುವ ಏನಿದೆ ಸೂಕ್ತ ಕ್ರಮವನ್ನು ತೆಗೆಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಕೀರ್ತಿ ಬಡಾವಣೆ ಇವರೆಲ್ಲರೂ ಸೇರಿಕೊಂಡು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘು ಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದಲ್ಲಿ ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಭಾರೀ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.